ಎಲ್ಲರಿಗೂ ನಮಸ್ಕಾರ. ಬಿಎಸ್ಸಿ ನರ್ಸಿಂಗ್ ಮುಗಿಸಿರೋರಿಗೆ ಒಂದು ಒಳ್ಳೆ ಸುದ್ದಿ ಇದೆ. ಬೆಂಗಳೂರಿನ ಪ್ರತಿಷ್ಠಿತ ಇಂದಿರಾಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆಯಲ್ಲಿ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಕಾಲ್ಫರ್ ಆಗಿದೆ. ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಸಂಬಳದ ನರ್ಸಿಂಗ್ ಜಾಬ್ ಹುಡುಕ್ತಾ ಇದ್ದೀರಾ? ಹೌದು ಅನ್ನೋ ಹಾಗಿದ್ರೆ ಈ ಮಾಹಿತಿ ಖಂಡಿತ ನಿಮಗಾಗಿಯೇ. ಬನ್ನಿ, ಇದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ನೋಡೋಣ. ಒಟ್ಟು ಎಷ್ಟು ಪೋಸ್ಟ್ಗಳಿವೆ? ಬರೋಬ್ಬರಿ 50. ಹೌದು, 50 ಸ್ಟಾಫ್ ನರ್ಸ್ ಅಂದ್ರೆ ಗ್ರೂಪ್ ಸಿ ಹುದ್ದೆಗಳು ಖಾಲಿಯಿವೆ. ಇದೊಂದು ದೊಡ್ಡ ಸಂಖ್ಯೆಯೇ ಸರಿ. ಈಗ ಎಲ್ರೂ ಕಾಯ್ತಿರೋ ವಿಷಯ ಸಂಬಳ. ತಿಂಗಳಿಗೆ 33,450 ರೂಪಾಯಿ. ಯೋಚ್ನೆ ಮಾಡಿ, ಫ್ರೆಷರ್ಸ್ಗೆ ಇಷ್ಟು ಒಳ್ಳೆ ಸ್ಯಾಲ್ರಿ ಸಿಗೋದು ತುಂಬಾನೇ ಅಪರೂಪ. ವೃತ್ತಿ ಜೀವನಕ್ಕೆ ಇದೊಂದು ಅದ್ಭುತವಾದ ಆರಂಭ ಅಲ್ವಾ? ಸರಿ, ಸ್ಯಾಲರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಪ್ರತಿಯೊಂದು ಅವಕಾಶಕ್ಕೂ ಅದರದ್ದೇ ಆದ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ಇರುತ್ತೆ. ಈ ಹುದ್ದೆಯ ಅನುಕೂಲಗಳೇನೋ ಹಾಗೆ ಸವಾಲುಗಳೇನೋ ಅಂತಾನೂ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿರೋ ಮುಖ್ಯವಾದ ವಿಷಯವೇ ಇದು. ಒಂದ್ ಕಡೆ ನೋಡಿದ್ರೆ ಒಳ್ಳೆ ಸಂಬಳ ಸಿಗತ್ತೆ, ಜೊತೆಗೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಅನುಭವನೂ ಸಿಗತ್ತೆ. ಆದ್ರೆ ಇನ್ನೊಂದ್ ಕಡೆ ಇದೊಂದು ತಾತ್ಕಾಲಿಕ ಹುದ್ದೆ, ಅಂದ್ರೆ ಪರ್ಮನೆಂಟ್ ಅಲ್ಲ. ಕೇವಲ 11 ತಿಂಗಳ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಷ್ಟೇ. ನೋಡಿ, ಅವರೇ ಸ್ಪಷ್ಟವಾಗಿ ಹೇಳಿರೋ ಹಾಗೆ ನಿಮ್ಮನ್ನ ಮುಂದೆ ಕಂಟಿನ್ಯೂ ಮಾಡಬಹುದು, ಆದ್ರೆ ಅದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ. ಇದು ಪಕ್ಕಾ 11 ತಿಂಗಳ ಕಾಂಟ್ರಾಕ್ಟ್ ಅಷ್ಟೇ. ಇದನ್ನ ಖಾಯಂ ಹುದ್ದೆ ಅಂತ ಅಂದ್ಕೋಬಾರ್ದು. ಈ ಪಾಯಿಂಟ್ನ ಮನಸ್ಸಲ್ಲಿಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಈ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡಬಹುದು? ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂದ್ರೆ ಅರ್ಹತಾ ಮಾನದಂಡಗಳು ಏನೇನಿದೆ ಅಂತ ಈಗ ನೋಡೋಣ. ಇಲ್ಲಿ ಕೆಲವು ಮುಖ್ಯವಾದ ಪಾಯಿಂಟ್ಸ್ ಇದೆ, ಗಮನವಿಟ್ಟು ಕೇಳಿ. ಮೊದಲನೇದಾಗಿ, ಬಿಎಸ್ಸಿ ನರ್ಸಿಂಗ್ ಮುಗಿಸಿರೋರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬಹುದು. ಜಿಎನ್ಎಂ ಮಾಡಿದವರಿಗೆ ಅವಕಾಶ ಇಲ್ಲ. ಎಕ್ಸ್ಪೀರಿಯನ್ಸ್ ಏನೂ ಕೇಳಿಲ್ಲ, ಅದು ಫ್ರೆಷರ್ಸ್ಗೆ ಗುಡ್ ನ್ಯೂಸ್. ಆದ್ರೆ ಒಂದು ವೇಳೆ ಪೀಡಿಯಾಟ್ರಿಕ್ ನರ್ಸಿಂಗ್ ಅಂದ್ರೆ ಮಕ್ಕಳ ಶುಶ್ರೂಷೆಯಲ್ಲಿ ಅನುಭವ ಅಥವಾ ಸ್ಪೆಷಲ್ ಕ್ವಾಲಿಫಿಕೇಷನ್ ಇದ್ರೆ ಅವರಿಗೆ ಪ್ರಿಫರೆನ್ಸ್ ಸಿಗುತ್ತೆ. ಇನ್ನು ವಯಸ್ಸಿನ ಮಿತಿಗೆ ಬರುವುದಾದ್ರೆ, ಜನರಲ್ ಕ್ಯಾಟಗರಿ ಅವರಿಗೆ ಗರಿಷ್ಠ ವಯಸ್ಸು 40 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 43 ವರ್ಷ ಮತ್ತು SC/ST ಅಭ್ಯರ್ಥಿಗಳಿಗೆ 45 ವರ್ಷದವರೆಗೆ ವಯೋಮಿತಿ ನಿಗದಿಪಡಿಸಲಾಗಿದೆ. ಓಕೆ, ಈಗ ಈ ಒಟ್ಟು 50 ಹುದ್ದೆಗಳನ್ನ ಹೇಗೆಲ್ಲ ಹಂಚಿದ್ದಾರೆ ಅದರ ಡೀಟೇಲ್ಡ್ ಬ್ರೇಕ್ಡೌನ್ ನೋಡೋಣ ಬನ್ನಿ. ನೋಡಿ, ಈ 50 ಪೋಸ್ಟ್ಗಳನ್ನ 2 ಭಾಗವಾಗಿ ವಿಂಗಡಿಸಿದ್ದಾರೆ. 46 ಪೋಸ್ಟುಗಳು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ, ಅಂದ್ರೆ ಉಳಿಕೆ ಮೂಲವೃಂದದವರಿಗೆ. ಇನ್ನು ಕೇವಲ 4 ಪೋಸ್ಟುಗಳು ಹೈದರಾಬಾದ್ ಕರ್ನಾಟಕ ಅಂದ್ರೆ ಸ್ಥಳೀಯ ವೃಂದದವರಿಗೆ ಮೀಸಲಾಗಿದೆ. ಸರಿ, ಈಗ ನಾವು ಆ 46 ಹುದ್ದೆಗಳ ಮೇಲೆ ಫೋಕಸ್ ಮಾಡೋಣ. ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ರೀಜನ್ನಲ್ಲಿ ಕ್ಯಾಟಗರಿ ವೈಸ್ ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ. ಈ 46 ಪೋಸ್ಟ್ಗಳಲ್ಲಿ ಜನರಲ್ ಮೆರಿಟ್ಗೆ 23 ಹುದ್ದೆಗಳಿವೆ, ಅಂದ್ರೆ ಹೆಚ್ಚು ಕಡಿಮೆ ಅರ್ಧದಷ್ಟು. ಆಮೇಲೆ SC ಮತ್ತು ಕ್ಯಾಟಗರಿ 2A ಅಭ್ಯರ್ಥಿಗಳಿಗೆ ತಲಾ 7 ಪೋಸ್ಟ್ಗಳನ್ನು ಇಟ್ಟಿದ್ದಾರೆ. ಇನ್ನು ಉಳಿದ ಪೋಸ್ಟ್ಗಳನ್ನ ST, ಕ್ಯಾಟಗರಿ 1, 2B, 3A ಮತ್ತು 3B ಅವರಿಗೆ ಹಂಚಿದ್ದಾರೆ. ಓಕೆ, ಇಷ್ಟೆಲ್ಲ ಕೇಳಿದ್ಮೇಲೆ ಅರ್ಹತೆ ಇರೋರು ಮತ್ತು ಇಂಟ್ರೆಸ್ಟ್ ಇರೋರು ಹೇಗೆ ಅಪ್ಲೈ ಮಾಡೋದು? ಬನ್ನಿ, ಅಪ್ಲಿಕೇಶನ್ ಪ್ರಾಸೆಸ್ನ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಅಪ್ಲಿಕೇಶನ್ ಹಾಕೋ ಪ್ರಾಸೆಸ್ ತುಂಬಾನೇ ಸಿಂಪಲ್ ಇದೆ. ಮೊದಲಿಗೆ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು. ಆಮೇಲೆ ಅದನ್ನ ನೀಟಾಗಿ ಫಿಲ್ ಮಾಡಿ ಕೇಳಿರೋ ಫೀಸ್ ಪೇ ಮಾಡಬೇಕು. ಕೊನೆಗೆ ಆ ಫಾರ್ಮ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ನೇರವಾಗಿ ಅವರ ಆಫೀಸ್ಗೆ ಹೋಗಿ ಕೊಡಬೇಕು, ಅಷ್ಟೇ. ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಭೇಟಿ ನೀಡಬೇಕಾದ ವೆಬ್ಸೈಟ್ ಅಡ್ರೆಸ್ ಇಲ್ಲಿದೆ ನೋಡಿ, igsch.karnataka.gov.in. ಇನ್ನು ಅಪ್ಲಿಕೇಶನ್ ಫೀಸ್ ವಿಚಾರಕ್ಕೆ ಬಂದ್ರೆ, ಜನರಲ್ ಕ್ಯಾಟಗರಿಗೆ 2,000 ರೂಪಾಯಿ ಇದೆ, ಒಬಿಸಿ ಅಂದ್ರೆ 2A, 2B, 3A, 3B ಇವರಿಗೆಲ್ಲ 1,000 ರೂಪಾಯಿ ಮತ್ತು SC, ST ಹಾಗೂ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 500 ರೂಪಾಯಿ ಫೀಸ್ ಇಟ್ಟಿದ್ದಾರೆ. ಒಂದು ವಿಷಯ ನೆನಪಿಡಿ, ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೆ ಎಲ್ಲಾ ಡಾಕ್ಯುಮೆಂಟ್ಸ್ನ ಒಂದೊಂದು ಜೆರಾಕ್ಸ್ ಕಾಪಿ ಸೆಟ್ ಮಾಡಿ ಎಲ್ಲವನ್ನೂ ಒಟ್ಟಿಗೆ ತಗೊಂಡು ಹೋಗಿ ಆಫೀಸ್ನಲ್ಲಿ ಕೊಡಬೇಕು. ಪೋಸ್ಟ್ನಲ್ಲಿ ಕಳಿಸೋದಲ್ಲ, ನೇರವಾಗಿ ಹೋಗಿ ಕೊಡಬೇಕು. ಇಂಟ್ರೆಸ್ಟ್ ಇರೋರೆಲ್ಲ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಲೇಬೇಕು. ಅದೇನಂದ್ರೆ, ಅಪ್ಲೈ ಮಾಡೋಕೆ ಜಾಸ್ತಿ ಟೈಮ್ ಇಲ್ಲ. ಹೌದು, ಅಪ್ಲಿಕೇಶನ್ ಸಲ್ಲಿಸೋಕೆ ಲಾಸ್ಟ್ ಡೇಟ್ ಮೇ 8, 2026. ಅಷ್ಟೇ ಅಲ್ಲ, ಸಂಜೆ 5:30 ಅಪ್ಲಿಕೇಶನ್ ಅವರ ಆಫೀಸ್ಗೆ ತಲುಪಿರಬೇಕು. ಈ ಡೇಟ್ ಮತ್ತೆ ಟೈಮ್ನ ಮರಿಬೇಡಿ. ಸರಿ, ನಾವೀಗ ಇದರ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ನೋಡಿದ ಎಲ್ಲಾ ಮಾಹಿತಿ ಇಟ್ಕೊಂಡು ಈ ಅವಕಾಶ ಸರಿನಾ ತಪ್ಪಾ ಅಂತ ತೀರ್ಮಾನ ಮಾಡೋ ಸಮಯವಿದು. ಒಂದೇ ಮಾತಲ್ಲಿ ಹೇಳೋದಾದ್ರೆ ಇದರ ಪ್ಲಸ್ ಪಾಯಿಂಟ್ಸ್ ಏನು? ಫ್ರೆಷರ್ಸ್ಗೆ 33,450 ರೂಪಾಯಿ ಸಂಬಳ,
ಅದು ಕೂಡ ಒಂದು ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್. ಇವು ದೊಡ್ಡ ಅಟ್ರಾಕ್ಷನ್ಸ್. ಆದ್ರೆ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಇದು ಕೇವಲ 11 ತಿಂಗಳ ತಾತ್ಕಾಲಿಕ ಕಾಂಟ್ರಾಕ್ಟ್ ಅಷ್ಟೇ. ಹಾಗಾದ್ರೆ 1 ವರ್ಷದ ಒಳ್ಳೆ ಅನುಭವ ಜೊತೆಗೆ ಕೈತುಂಬಾ ಸಂಬಳ, ಈ ಟೆಂಪರರಿ ಜಾಬ್ ವೃತ್ತಿ ಜೀವನದಲ್ಲಿ ಒಂದು ಪರ್ಮನೆಂಟ್ ಸ್ಟೆಪ್ ಆಗೋಕೆ ದಾರಿ ಮಾಡ್ಕೊಡಬಹುದಾ? ಇದೊಂದು ಯೋಚನೆ ಮಾಡ್ಬೇಕಾದ ಪ್ರಶ್ನೆ ಅಲ್ವಾ?